ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ನನ್ನ ಮಾರ್ನಿಂಗ್ ರುಟೀನ್ ರೀಸೆಂಟಾಗಿ ನೋಡಿದ್ದೀರಾ. ಇವತ್ತು ಮಾರ್ನಿಂಗ್ಗೆ ಶುರು ಮಾಡ್ತಾ ಇದ್ದೀನಿ. ಮನೆಗೆ ಗುಡಿಸ್ಬೇಕು. ಈಗ ಸಾನುಗೆ ಕಳಿಸಿ ಆಗಿದೆ ಸ್ಕೂಲ್ಗೆ. ಇವತ್ತು ರಾಜೇಶ್ ಕೂಡ ಆಫೀಸ್ಗೆ ಹೋಗಿದ್ದಾರೆ. ಸೊ ಈಗ ಗುಡಿಸ್ಬೇಕು. ನಾನು ಎಲ್ಲ ಒಂದು ಕಡೆಯಿಂದ ಎತ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸಾನು ಡಾಲ್ಸ್ ನೋಡಿ ಹೇಗೆ ಇಟ್ಟಿದ್ದಾಳೆ ಅಂದ್ಬಿಟ್ಟು. ಕೆಲವೊಂದು ಡರ್ಟಿ ಆಗಿತ್ತು, ಸ್ವಲ್ಪ ಡಸ್ಟ್ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಬರೀ 4 ಡಾಲ್ ಏನು ಹಾಕೋದು, ಇದು ಕೂಡ ಒಂದು ರೌಂಡ್ ತೊಳೆದು ಬಿಡೋಣ. ಇದು ನಾವು ಯೂಸ್ ಮಾಡಿದಿರೋದಿಲ್ಲ, ಅಷ್ಟೊಂದು ಕೊಳೆ ಕಾಣೋದಿಲ್ಲ, ಬಟ್ ಡಸ್ಟ್ ಅಂತೂ ಕೂತಿರುತ್ತಲ್ಲ. ಬರೀ 4 ವಾಶ್ ಮಾಡೋ ಬದಲು ಇದು ಮಾಡೋಣ ಅಂದ್ಬಿಟ್ಟು ಇದು ಕೂಡ ಹಾಕ್ತಾ ಇದ್ದೀನಿ. ನಾನು ಯೂಶ್ವಲಿ ಇದನ್ನು ವಾಷಿಂಗ್ ಮಿಷಿನಲ್ಲೇ ಹಾಕೋದು, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಮನಿ ಪ್ಲ್ಯಾಂಟ್ಸ್ನ ನಾನು 15 ಡೇಸ್ ಒನ್ಸ್ ಹೊರಗಡೆ ಇಡ್ತೀನಿ. ಆ್ಯಂಡ್ ವೀಕ್ಲಿ ಒನ್ಸು ನಾನು ನಮ್ಮ ಕಿಚನಲ್ಲಿ ಇರೋವಂಥ ಒಂದು ಪ್ಲ್ಯಾಂಟನ್ನು ಇಲ್ಲಿ ತಂದು ರೀಪ್ಲೇಸ್ ಮಾಡ್ತೀನಿ. ಯಾಕೆಂದರೆ ಅದು ಬೆಳಕಲ್ಲಿ ಇರುತ್ತೆ ಅಂದ್ಬಿಟ್ಟು. ಬರೀ ನಾವು ಒಳಗಡೆ ಇಟ್ಟರೆ ಅದು ಯೆಲ್ಲೋ ಕಲರ್ಗೆ ಬಂದುಬಿಡುತ್ತೆ. ನೀರು ಚೇಂಜ್ ಮಾಡಬೇಕು, ಮೇಲ್ಗಡೆ ಧೂಳು ಕೂತಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ವಾರಕ್ಕೊಂದ್ಸರಿ ನಾನು ಈ ಚೇಂಜಸ್ನ ಮಾಡ್ತೀನಿ. ನಾನು ಇಷ್ಟೆಲ್ಲ ಕೆಲಸ ಮುಗಿಸೋ ತನಕ ಡಾಲ್ಸ್ ಎಲ್ಲನೂ ಕೂಡ ಕ್ಲೀನ್ ಆಗಿತ್ತು. ವಾಷಿಂಗ್ ಮಿಷಿನ್ಗೆ ಹಾಕೋದಿನ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಈ ಥರ ದಾರಗಳು ಸ್ವಲ್ಪ ಬಂದುಬಿಟ್ಟಿರುತ್ತೆ. ಇದು ಸಾನುಗೆ ಹೊಸದಾಗಿ ಈ ವರ್ಷ ಕೊಟ್ಟಿದ್ದಂಥ ಬರ್ತ್ಡೇ ಗಿಫ್ಟ್. ಅದು ಫಸ್ಟ್ ಟೈಮ್ ವಾಶ್ ಮಾಡಿದ್ದು ದಾರ ಬಂದುಬಿಟ್ಟಿದೆ ನೋಡಿ. ಆ್ಯಂಡ್ ಇದನ್ನೆಲ್ಲ ತೆಗಿತಾ ಇದ್ರೆ ಹೇಗೆ ಅನ್ನಿಸ್ತಿತ್ತು ನನಗೆ ಅಂದರೆ, ನಾವು ಹೇಗೆ ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದಾಗ ಕಾಣ್ತೀವೋ ಆ ಥರ ಡಾಲ್ಸ್ಗಳು ಕಾಣ್ತಾ ಇತ್ತು. ಜಸ್ಟ್ ಈಗ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿರೋ ಥರ, ಅಷ್ಟು ನೀಟಾಗಿ ಎಲ್ಲನೂ ಕೊಳೆನೂ ಹೋಗಿತ್ತು. ಆ್ಯಂಡ್ ಚೆನ್ನಾಗಿ ಡ್ರೈ ಕೂಡ ಆಗಿತ್ತು. ಈಗ ಸ್ವಲ್ಪ ಹೊತ್ತು ಇದನ್ನು ಬಿಸಿಲಲ್ಲಿಟ್ಟರೆ ಸಾಕು, ಒಣಗೋಗತ್ತೆ. ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ಕೆಲಸ ಆಯಿತು ಸ್ನೇಹಿತರೆ. ಟೈಮ್ ಬಂದು ಈಗ 9:15. ಸೊ ಈಗ ಹೋಗಿ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋ ಟೈಮ್. ಇವತ್ತು ಶ್ಯಾಂಪು ಮಾಡ್ತಾ ಇರಲಿಲ್ಲ, ಅಂದರೆ ತಲೆ ಸ್ನಾನ ಮಾಡ್ತಿರ್ಲಿಲ್ಲ. ಏನಾಯಿತು, ಸ್ಯಾಟರ್ಡೇ ಮತ್ತು ಸಂಡೇ 2 ದಿನವೂ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಹಚ್ಚಿದ್ನ. ಅದು ಒಂಥರ ಅಂದರೆ ಶ್ಯಾಂಪು ಮಾಡಿರೋದಿಲ್ಲ ಅಲ್ವಾ, ಅದು ಹಿಂಗೆ ಕೆರೆದ್ರೆ ಅದು ಬರುತ್ತೆ ನಮ್ಮ ಹುಡುಗರಿಗೆ. ಹಾಗಾಗಿ ತುಂಬಾ ಕೆಟ್ಟ ಆಗಿಬಿಟ್ಟಿತ್ತು. ನಾವು ಕಲರ್ ಚೆನ್ನಾಗಿ ಇರಬೇಕು, ಸ್ವಲ್ಪ ದಿನ ಆದರೂ ಇರಬೇಕು ನಮ್ಮ ಕೂದಲಲ್ಲಿ ಅನ್ನೋ ಹಾಗಿದ್ರೆ ಅಟ್ಲೀಸ್ಟ್ ಒಂದು 2 ಡೇಸ್ ಶ್ಯಾಂಪು ಮಾಡಬಾರ್ದು. ಬಟ್ 3 ಡೇಸಿಂದ ಬರೀ ನಾನು ನೀರಲ್ಲೇ ವಾಶ್ ಮಾಡ್ತಾಯಿದ್ದೆ. ಏನೋ ಒಂಥರ ಕೆರೆತ ಶುರು ಆಗ್ಬಿಟ್ಟಿತ್ತು. ಸೊ ಇವತ್ತು ಶ್ಯಾಂಪು ಮಾಡಿದ್ನ, ಸೊ ಕಲರು ಲೈಟ್ ಆಗಿಬಿಟ್ಟಿದೆ.
ನ್ಯಾಚುರಲ್ ವೇನ ಫಾಲೋ ಮಾಡಿದ್ರು ಕೂಡ ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಗೊತ್ತಾ. ಇನ್ನು ಒಂದು 3 ದಿನಕ್ಕೆ ಮತ್ತೆ ಮೆಹಂದಿ ಅಪ್ಲೈ ಮಾಡಬೇಕು. ಎನಿವೇಸ್ ಬನ್ನಿ ಸ್ನೇಹಿತರೆ, ಈಗ ನಾವು ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡೋಣ. ಆಯಿತು ಸ್ನೇಹಿತರೆ, ಈಗ ನಾನು ನಿಮ್ಮ ಜೊತೆ ಡ್ರೆಸ್ನ ಹೇಗೆ ಹೊಲಿದಿದೆ ಅಂತ ತಿಳಿಸ್ತೀನಿ. ನಾನು ಹೇಳಿದೆ ನೋಡಿ, ತೋರಿಸಿದೆ ಸ್ವಲ್ಪ. ನನ್ನ ಡ್ರೆಸ್ಸಲ್ಲಿ ನಾನು ಒಂದು ಸಾನುಗೆ ಡ್ರೆಸ್ ಹೊಲಿತಾ ಇದ್ದೆ. ಅದು ಯಾವ ಡ್ರೆಸ್ ನಿಮಗೆ ನೆನಪಿದೆಯಾ ಅಂತ ಹೇಳಿಬಿಟ್ಟು. ಸೊ ಕೆಲವೊಬ್ಬರು ಹೇಳಿದ್ರು, ಇದು ನಿಮ್ಮ ರೆಡ್ ಡ್ರೆಸ್ ಫಾಯಿಲ್ ಪ್ರಿಂಟ್ ಇತ್ತಲ್ಲ, ಯಾಕೆ ಅದನ್ನು ಕಟ್ ಮಾಡಿಬಿಟ್ಟಿದ್ದೀರಾ, ಯಾಕೆ ಸಾನು ಹೊಲಿಸ್ತಾ ಇದ್ದೀರಾ ಅಂದ್ಬಿಟ್ಟು. ಆ್ಯಕ್ಚುಲಿ ಸ್ನೇಹಿತರೆ, ಅದು ರೇಯಾನ್ದು ಮಟೀರಿಯಲ್ಲು. ರೇಯಾನು ನಾವು ಎಷ್ಟು ಸಾರಿ ಒಗಿತೀವೋ ಅಷ್ಟು ಅದು ಲೂಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಲ್ಲಿ ಸ್ಟಿಚ್ ಇರುತ್ತಲ್ವ, ಆ ಸ್ಟಿಚ್ಚೆಲ್ಲ ಬಿಚ್ಕೊಳ್ತಾ ಬರುತ್ತೆ ನಿಧಾನಕ್ಕೆ. ಅಂದರೆ ನಾನು ತೊಗೊಂಡು ತುಂಬ ವರ್ಷ ಆಯಿತು ಅನ್ನಿ. ಎವ್ರಿ ಟೈಮ್ ವಾಶ್ ಮಾಡಿದಾಗ ಅದು ಲೂಸ್ ಆಗ್ತಾ ಬರುತ್ತೆ. ಸುಮಾರು ಸರಿ ಹೊಲಿದಿದ್ದೆ ನಾನು, ಬಟ್ ಸ್ಟಿಲ್ ಅದು ಕೆಲವೊಂದು ಜಾಗದಲ್ಲಿ ಅದು ಹಿಡಿದು ಹೊಲಿಯೋದಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ರಾಜೇಶ್ ಇದನ್ನು ಸ್ಟಾಪ್ ಮಾಡು, ಇನ್ನು ಹಾಕಬೇಡ ಅಂತ ಹೇಳಿದ್ರು. ಸೊ ನಾನು ಅಷ್ಟೊತ್ತಿಗೆ ಡಿಸೈಡ್ ಮಾಡಿದ್ದೆ, ಇದು ಹಾಕೋದಕ್ಕಾಗೋದಿಲ್ಲ, ಇನ್ನು ಏನಾದರೂ ಮಾಡಲೇಬೇಕು, ಇದನ್ನು ತೆಗೆದುಬಿಟ್ಟು ಸಾನು ಏನಾದರೂ ಹೊಲಿಯೋಣ ಅಂದ್ಬಿಟ್ಟು. ಸಾನುಗೆ ಶರಾರ ಡ್ರೆಸ್ ತುಂಬಾ ಇಷ್ಟ. ಒಂದು ತರಿಸಿದ್ದೆ, ಅದು ಸೂಟ್ ಆಗಲಿಲ್ಲ ಅವಳಿಗೆ, ಹಾಗಾಗಿ ಅದನ್ನು ವಾಪಸ್ ಮಾಡಿದೆ. ಆಮೇಲೆ ಇನ್ನೂ ಯಾವುದೂ ತರಿಸಿಲ್ಲ, ಯಾವುದೂ ಅಷ್ಟೊಂದು ಪ್ಲೀಸಿಂಗಾಗಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಮನೇಲಿ ಹಾಕೊಳ್ಳೋದಕ್ಕೆ ಅಟ್ಲೀಸ್ಟ್ ಅವಳಿಗೆ ಸಮಾಧಾನ ಮಾಡೋದಕ್ಕೆ ಶರಾರ ಡ್ರೆಸ್ ಹೊಲಿಯೋಣ ಅಂದ್ಬಿಟ್ಟು ಅದರಲ್ಲಿ ಶರಾರ ಡ್ರೆಸ್ ಆ್ಯಂಡ್ ಟಾಪ್ ಹೊಲಿದಿದ್ದೀನಿ. ಅದು ಸ್ವಲ್ಪ ಅಗ್ಲಕ್ಕಿತ್ತು ಬಟ್ಟೆ, ಹಾಗಾಗಿ ನಮಗೆ ಹೊಲಿಯೋದಕ್ಕಾಯಿತು. ಬೇರೆ ಬಟ್ಟೆಯಲ್ಲಿ ಆಗೋದಿಲ್ಲ. ಸೊ ಇದು ರೀಸನ್ನು ನಾನು ಯಾಕೆ ಅದನ್ನು ಕಟ್ ಮಾಡಿದ್ದು ಅಂದ್ಬಿಟ್ಟು. ಸೊ ಏನು ಮಾಡಿದೆ ಅದರಲ್ಲಿ ಅಂದರೆ ಶರಾರ ಡ್ರೆಸ್ಸು. ಸೊ ಅದನ್ನು ಬ್ರೀಫಾಗಿ ನಿಮಗೆ ತಿಳಿಸ್ತೀನಿ ಹೇಗೆ ಹೊಲಿದಿದ್ದೀನಿ ಅಂದ್ಬಿಟ್ಟು, ಪ್ಲೀಸ್ ನೋಡಿ ಸ್ನೇಹಿತರೆ. ಈಗ ನಾನು ಮೆಷರ್ಮೆಂಟ್ ತೊಗೊಳ್ಳೋಣ ಅಂತ ಇದ್ದೀನಿ ಸಾನದು. ಫಸ್ಟ್ ನಾವು ಪ್ಯಾಂಟ್ ಹೊಲಿತಾ ಇರೋದು ಹೈಟ್ ಎಷ್ಟು ಬೇಕು, ಅವರು ಮಕ್ಕಳು ಎಲ್ಲಿ ಹಾಕ್ತಾರೆ ಪ್ಯಾಂಟು ಅಲ್ಲಿಂದ ನೆಲದ ತನಕ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಿಪ್ ಎಷ್ಟು ಬರುತ್ತೋ ವೇಸ್ಟ್ ಕೂಡ ಆಲ್ಮೋಸ್ಟ್ ಅಷ್ಟೇ ತೊಗೊಳ್ಬೇಕು. ಇಲ್ಲ ಅಂದರೆ ನಾವು ಇಲ್ಲಿಗೆ ಸೈಜ್ದು ಮಾಡಿಬಿಟ್ರೆ ಮೇಲ್ಗಡೆ ಬರಬೇಕಲ್ವ, ಸ್ಟಕ್ ಆಗಿಬಿಡುತ್ತೆ ಇಲ್ಲಿ. ನಾನು ಸ್ವಲ್ಪ ಲೂಸು ಅಂದರೆ ಎಷ್ಟು ಟೈಟಾಗಿ ತೊಗೊಂಡಾಗ ಎಷ್ಟು ಬರುತ್ತೋ ಅದಕ್ಕಿಂತ 1 ಇಂಚು 2 ಇಂಚು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಇದು ಥೈ ಎಷ್ಟಿದೆ ಅಂತ ನೋಡಬೇಕು, ಅದಕ್ಕಿಂತ ಒಂದು 2 ಇಂಚು ಎಕ್ಸ್ಟ್ರಾ ಬಿಟ್ಟರು ಕೂತ್ಕೊಳ್ಬೇಕಾದ್ರೆ ಎಲ್ಲ ಟೈಟ್ ಆಗುತ್ತಲ್ವ ಕೂತ್ಕೊಂಡಾಗ, ಸೊ ಸರಿ ಹೋಗುತ್ತೆ. ಆ್ಯಂಡ್ ಶರಾರ ಎಲ್ಲಿಂದ ನಾವು ಫ್ರಿಲ್ಸ್ ಕೊಡ್ತೀವಿ, ನೀ ಕೆಳಗಡೆಯಿಂದನ ನೀ ಮೇಲ್ಗಡೆಯಿಂದನ ಅದರದ್ದು ಮೆಷರ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಹೋಲ್ ಪ್ಯಾಂಟ್ ಮೆಷರ್ಮೆಂಟಲ್ಲಿ ಹಾಫ್ ಟೈಟ್ ಬರುತ್ತೆ, ಹಾಫ್ ಲೂಸ್ ಬರುತ್ತೆ. ಬಟ್ಟೆನ ಡಬಲ್ ಮಾಡ್ಕೊಂಡಿದ್ದೀನಿ. ಇದು ಬರೀ ಒಂದು ಪ್ಯಾಂಟ್ದು, ಇನ್ನೂ ಒಂದು ಸೈಡ್ದು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈಗ ಹರಡ್ಕೊಂಡು ಮೆಷರ್ ಮಾಡ್ಕೊಂಡಿದ್ದೀನಿ ಎಷ್ಟು ಉದ್ದ ಬೇಕು ಅಂಥೇಳಿ. ಅದರಲ್ಲಿ 2 ಪಾರ್ಟ್ ಮಾಡಬೇಕಲ್ವ ನಾವು. ಇಲ್ಲಿಂದ ಇಲ್ಲಿ ಮೇಲ್ಗಡೆ ಪಾರ್ಟು ಟೈಟ್ ಇರಬೇಕು, ಕೆಳಗಡೆ ಫ್ರಿಲ್ಸ್ ಇರಬೇಕು. ಅದಕ್ಕೆ ಕೆಳಗಡೆ ಪಾರ್ಟ್ ನಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಮಿಕ್ಕಿದ್ದಕ್ಕೆ ಮೇಲ್ಗಡೆ. ಸೊ ಇದು ಮತ್ತು ಇದು ಸೇರಿದ್ರೆ ನಮಗೆ 34 ಬರಬೇಕು ಲೆಂತ್. ಸೊ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಇಲ್ಲಿ ಮಡ್ಚಿ ಹೊಲಿಬೇಕಲ್ವ ಎಲಾಸ್ಟಿಕ್ ಹಾಕೋದಕ್ಕೆ, ಅದಕ್ಕೆ ಅಂದ್ಬಿಟ್ಟು ಇಲ್ಲಿ 1 ಇಂಚು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನೆಕ್ಸ್ಟು ಇದು ವೇಸ್ಟ್, ನಾನು ಆಗಲೇ ಹೇಳಿದ್ನಲ್ಲ, ವೇಸ್ಟ್ ನಮಗೆ ಹಿಪ್ ಎಷ್ಟು ಬಂತೋ ಅಷ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಬರುತ್ತೆ, ಈ ಲೆಂತ್. ಈ ಪ್ಯಾಂಟು ಎಷ್ಟು ಉದ್ದ ಇದೆ, ಎಷ್ಟು ಉದ್ದ ಇತ್ತೋ ಅದನ್ನು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕ್ರಾಸ್ ಆಗಿ ಕರ್ವ್ ಆಗಿ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ ಹಿಪ್ ಹತ್ರ.
ಈಗ ನಾನು ಮೇಲ್ಗಡೆ ಶರಾರದು 2 ಪಾರ್ಟ್ ಇದೆ ಅಲ್ಲ, ಕೆಳಗಡೆ ಮತ್ತು ಮೇಲ್ಗಡೆ ಪಾರ್ಟಲ್ಲಿ ನಾನು ಜಾಯಿನ್ ಮಾಡ್ಕೊಂಡು ಎರಡನ್ನು ಸಪ್ರೇಟ್ ಕಟ್ ಮಾಡಿದ್ನಲ್ಲ, ಅದನ್ನು ಜಾಯಿನ್ ಮಾಡಿ ನಾನು ಮೇಲ್ಗಡೆ ಎಲಾಸ್ಟಿಕ್ ಹಾಕೋದಕ್ಕೆ 1 ಇಂಚಷ್ಟು ಮಡಚಿ ಹೊಲ್ಕೊಳ್ತಾ ಇದ್ದೀನಿ. ಮೇಲ್ಗಡೆದು ಮಡಚಿ ಹೊಲಿದಾದ್ಮೇಲೆ ನಾನು 2 ಪ್ಯಾಂಟನ್ನು ಕೆಳಗಡೆ ಸೈಡ್ ಕೂಡ ಈಗ ಜಾಯಿಂಟ್ ಮಾಡಿ ಹೊಲಿತಾ ಇದ್ದೀನಿ. ಶರಾರದು ಫ್ರಿಲ್ ಪಾರ್ಟ್ ಏನಿದೆಯೋ ಅದನ್ನು ನಾನೀಗ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲಿನ ಪಾರ್ಟು ಮತ್ತು ಕೆಳಗಡೆನ ಪಾರ್ಟ್ ಏನು ಸೆಪ್ರೇಟ್ ಇದೆಯೋ ಅದನ್ನು ನಾವು ಫ್ರಿಲ್ ಕೊಟ್ಟು ಕೆಳಗಡೆದು ಹೊಲಿಬೇಕು. ನೋಡಿ, ಇಷ್ಟು ಎಕ್ಸ್ಟ್ರಾ ಇದೆ, ಅದನ್ನು ನಾವು ಫ್ರಿಲ್ ಕೊಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡಿ ಹೊಲಿಬೇಕು. ಬಾಟಮ್ ಪಾರ್ಟ್ ಅಷ್ಟೇ. ಈಗ ಟಾಪ್ ಹೊಲಿಯೋದಕ್ಕೆ ಎಕ್ಸ್ಟ್ರಾ ಬಟ್ಟೆ ಏನೂ ಮಿಕ್ಕಿಲ್ಲ, ಹಾಗಾಗಿ ನಾನು ನನ್ನ ಟಾಪಲ್ಲಿ ಏನು ಮೇಲ್ಗಡೆ ಪಾರ್ಟ್ ಇತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಸ್ಲೀವ್ಸನ್ನು ಕಟ್ ಮಾಡಿಬಿಟ್ಟು ಈಗ ಸಾನುವಿನ ಒಂದು ಡ್ರೆಸ್ ತೊಗೊಂಡು ಅದರ ಬಾಡಿ ಶೇಪ್ಗೆ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಟಕ್ ಹಿಡಿತೀನಿ. ಯಾಕಂದರೆ ಇದು ನಂದು ಎಕ್ಸ್ಟ್ರಾ ಇರುತ್ತಲ್ವಾ, ಸೊ ನಾವು ಕಟ್ ಮಾಡಬೇಕಾಗುತ್ತೆ ಶೋಲ್ಡರ್, ಬಾಡಿ ಆ್ಯಂಡ್ ಆರ್ಮ್ಸ್. ಸೊ ಈ ಡ್ರೆಸ್ ಕರೆಕ್ಟಾಗಿದೆ, ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮೆಷರ್ಮೆಂಟಲ್ಲಿ ಇದ್ದಿದ್ದನ್ನು ಸಾನು ಮೆಷರ್ಮೆಂಟ್ಗೆ ಮಾರ್ಕ್ ಮಾಡಿ ಕಟ್ ಮಾಡಿ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನನ್ನ ಡ್ರೆಸ್ ಲಾಂಗ್ ಗೌನ್ ಇತ್ತು. ಸೊ ಲಾಂಗ್ ಗೌನಿಂದ ಸಾನುಗೆ ಶರಾರ ಪ್ಯಾಂಟ್ ಆ್ಯಂಡ್ ಟಾಪ್ ಆಗಿದೆ. ಇನ್ನು ಈ ಫ್ರಿಲ್ಸ್ ಬಟ್ಟೆ ಮಿಕ್ಕಿತ್ತಲ್ಲ, ಎಕ್ಸ್ಟ್ರಾ ಪ್ಯಾಂಟ್ ಹೊಲಿದ್ಬಿಟ್ಟು ಏನು ಬಟ್ಟೆ ಮಿಕ್ಕಿತ್ತೋ ಅದರಲ್ಲಿ ನಾನು ಈ ಥರ ಫ್ರಿಲ್ಸ್ ಕೊಟ್ಟಿರೋದು. ಕೆಳಗಡೆ ಗೌನ್ ಮಟೀರಿಯಲಲ್ಲಿ ಜಸ್ಟ್ ಪ್ಯಾಂಟ್ ಆಗಿದೆ ಅಷ್ಟೇ, ಟಾಪ್ ಮಟೀರಿಯಲಲ್ಲಿ ಟಾಪ್ ಅದು ತುಂಡಾಯಿತು ಅಂದ್ಬಿಟ್ಟು ಎಕ್ಸ್ಟ್ರಾ ಏನು ಬಟ್ಟೆ ಮಿಕ್ಕಿತ್ತೋ ಅದರಲ್ಲಿ ಫ್ರಿಲ್ಸ್ ಕೊಟ್ಟಿರೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಕೆಲಸ ಮಾಡಿಬಿಟ್ಟು ಮನೇಲಿ ಇನ್ನೂ ಎಲ್ಲನೂ ಕೆಲಸ ಗುಡಿಸೋ ಮುಂಚೆನೇ ಎಲ್ಲ ಎತ್ತಿಡೋದು ಮಾಡೋದೆಲ್ಲ ಮಾಡಿರ್ತೀನಿ. ಆ್ಯಂಡ್ ಇವತ್ತು ಸ್ಟಿಚಿಂಗ್ ಕೂಡ ಏನೂ ಮಾಡ್ತಾಯಿಲ್ಲ. ಕಿಚನಿಗೆ ಬಂದಿದ್ದೀನಿ. ಈಗ ಕಿಚನಲ್ಲಿ ಸುಮಾರು ಕೆಲಸಗಳಿದೆ. ಲೈಕ್ ಮೊದಲನೇದಾಗಿ ಮೆಣಸಿನ್ಕಾಯಿನ ಬಿಡಿಸ್ತಾ ಇದ್ದೀನಿ. ಬಿಡಿಸಿ ಅಂದರೆ ನೆನ್ನೆ ತೊಳೆದು ಇಟ್ಟಿದ್ದೆ ನೀರು ಆಡೋದಕ್ಕೆ ಅಂದ್ಬಿಟ್ಟು. ಸೊ ನೀರು ಹೋಗಿದೆ, ಡ್ರೈ ಆಗಿದೆ. ಈಗ ನಾನು ಡಬ್ಬದಲ್ಲಿ ಎತ್ತಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಪ್ರಿಸರ್ವ್ ಮಾಡೋದಕ್ಕೆ ಅಥವಾ ಎತ್ತಿಟ್ಕೊಳ್ಳೋದಕ್ಕೆ ನಾನು ಫಾಲೋ ಮಾಡೋದಿದ್ದು, ಒಂದು ಡಬ್ಬದಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ತೀನಿ. ಅದರಲ್ಲಿ ಈ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ನೀರು ಆಡಿಸಿ ತೊಟ್ಟನ್ನು ಮುರಿದ್ಬಿಟ್ಟು ಆಮೇಲೆ ನಾನು ಇದನ್ನು ಸ್ಟೋರ್ ಮಾಡ್ತೀನಿ. ಮಿನಿಮಮ್ 15 ಡೇಸ್ ಇದು ಇದೇ ಥರ ಇರುತ್ತೆ, ಇದರಲ್ಲಿ ಏನೂ ಚೇಂಜಸ್ ಆಗಿರೋದಿಲ್ಲ. ಟಿಶ್ಯೂ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಇದ್ರ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟು ಕೊಳ್ತೋಗೋದಕ್ಕೆ ಶುರು ಆಗುತ್ತೆ. ಸೊ ಈ ಥರ ಟಿಶ್ಯೂ ಪೇಪರ್ ಹಾಕಿಡೋದ್ರಿಂದ 15 ಡೇಸ್ ಏನೂ ಆಗೋದಿಲ್ಲ. ಅದಾದಮೇಲೆ ಕಲರ್ ಚೇಂಜ್ ಆಗುತ್ತೆ, ಲೈಕ್ ರೆಡ್ ಆಗೋದು ಅಥವಾ ಒಣಗೋಗೋದು ಅಥವಾ ಕೊಳ್ತೋಗೋದು ಆ ಥರ ಆಗೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಅದರ ರೂಟ್ಸನ್ನು ಕಟ್ ಮಾಡಿ ಮಧ್ಯ ಏನಾದರೂ ಹೋಗಿರೋದಿದೆಯಾ, ಎಲ್ಲೋ ಕಲರ್ ಆಗಿರೋದು ಅಥವಾ ನೀರು ಜಾಸ್ತಿ ಇದೆಯಾ, ಬೇಡದೇ ಇರೋವಂಥ ವೀಡ್ಸ್ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಚೆಕ್ ಮಾಡಿ ಸ್ವಲ್ಪ ಆರೋದಕ್ಕೆ ಇಡ್ತೀನಿ. ಇದು ಹಾಗೆ ಎತ್ತಿಟ್ಬಿಟ್ರೆ ಇದು ಕೊಳೆಯೋದು ತುಂಬ ಬೇಗ ಕೊಳೆಯುತ್ತೆ. ಸೊ ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಸ್ವಲ್ಪ ಒಣಗಿಸ್ಬೇಕು. ಈಗ ಪಾಲಕ್ ತೊಗೊಂಡಿದ್ದೀನಿ. ಇವತ್ತು ಪಾಲಕ್ ಪಲ್ಯ ಅಥವಾ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರ್ ಮಾಡ್ತೀವಲ್ಲ ಆ ರೀತಿಯಲ್ಲಿ. ಇದು ಎತ್ತಿಡೋದಿಲ್ಲ. ಪಾಲಕ್ನ ಎತ್ತಿಡಬೇಕು ಅಂದರೆ ತುಂಬ ದಿನ ಅದು ಚೆನ್ನಾಗಿರೋದಿಲ್ಲ. ಫ್ರೆಶ್ ಆಗಿದ್ದಾಗ ಮಾಡಿದ್ರೇ ಸೊಪ್ಪು ಒಳ್ಳೆಯದು. ಒಣಗೋದಂಗೆ ಆಗುತ್ತೆ ಅಥವಾ ಕೊಳೆಯೋದಕ್ಕೆ ಶುರು ಆಗುತ್ತೆ. ಅದ್ರ ಬದಲು ಅವತ್ತಿನ ದಿನ ತಂದು ಅವತ್ತಿನ ದಿನ ಮಾಡಿದ್ರೇ ಅದರ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗೋದು. ಇಲ್ಲಾಂದರೆ ಇವತ್ತು ತಂದು ನಾಳೆ ಆದರೂ ಅದನ್ನು ಮಾಡಬೇಕು. ಮಾಡೋ ಹಾಗಿದ್ರೆ ಇದನ್ನು ರೂಟ್ಸನ್ನೆಲ್ಲ ತೆಗೆದುಬಿಟ್ಟು ತೊಳಿಬಾರ್ದು, ಹಾಗೇ ಎತ್ತಿಡಬೇಕಾಗತ್ತೆ.
ಇಷ್ಟೊತ್ತು ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದು ತುರ್ಕೊಂಡಿದ್ದು ಎಲ್ಲನೂ ಸಾನುಗೆ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ್ಲು. ಸೊ ಅವಳಿಗೆ ನಾನು ಇವತ್ತೇ ರೆಡಿ ಮಾಡಿಡ್ತಾ ಇದ್ದೀನಿ, ನಾಳೆಗೆ ಇದು. ಇವತ್ತು ಬೆಳಿಗ್ಗೆ ಅವಳಿಗೆ ವೆಜ್ಜೀಸ್ ಕೊಟ್ಟಿದ್ದೆ, ಲೈಕ್ ಇದೇ 3 ತರಕಾರಿನ ಉದ್ದುದ್ದ ಕಟ್ ಮಾಡಿ ಅದಕ್ಕೆ ಸಲಾಡ್ ಸೀಸನಿಂಗ್ ಹಾಕಿ ಕೊಟ್ಟಿದ್ದೆ. ಸೊ ಅದೇ ತರಕಾರಿನ ನಾಳೆ ಬ್ರೆಡ್ ಒಳಗಡೆ ಹಾಕಿ ಕೊಡ್ತಾ ಇದ್ದೀನಿ, ಮಯೋನೀಸ್ ಹಾಕಿಬಿಟ್ಟು. ಸೊ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ನಾಳೆಗೆ ಇವತ್ತೇ ರೆಡಿ ಮಾಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಆಗೋದಿಲ್ಲ ಅಂತ ಹೇಳಿ. ಜೊತೆಗೇ ನಾಳೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು. ವಾರದಲ್ಲಿ 1 ಸಾರಿ ಪುಳಿಯೋಗರೆ ಅಥವಾ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡ್ತೀನಿ ಅಥವಾ ವಾಂಗಿಬಾತ್ ಮಾಡ್ತೀನಿ. ಸೊ ನಾಳೆ ಬೆಳಿಗ್ಗೆ ಗೊಜ್ಜು ಮಾಡಿಕೊಂಡು ಅನ್ನ ಮಾಡೋದು ಕಲಿಸೋದು ಎಲ್ಲ ಲೇಟ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಇವತ್ತೇ ನಾನು ಕಟ್ ಮಾಡಿ ಗೊಜ್ಜು ಮಾಡಿ ಇಟ್ಟಿರ್ತೀನಿ. ನಾಳೆ ಇದೇ ಗೊಜ್ಜಿಗೆ ಒಗ್ಗರಣೆ ಕೊಟ್ಟು ಅನ್ನ ಮಾಡಿ ಕಲಿಸಿದ್ರೆ ತಿಂಡಿ ರೆಡಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಏನು ಮಾಡ್ತೀನಿ. ನಿಮಗೂ ಯಾವ್ದಾದ್ರು ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.